ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ಇನ್ನೊಂದು ಹೊಸ ಬ್ಲಾಗಿಗೆ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೂ ಆಗಿಲ್ಲ ಅಂದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂಚೂರು ಸಪೋರ್ಟ್ ಕೊಡಿ ಅಷ್ಟೇ. ಹಿಂಗೆ ನಾನು ಈ ಕುಣಿಗಲ್ಗೆ ಈ ಸೈಡ್ ಎಲ್ಲರೂ ಆಫ್ ರೋಡ್ ನೋಡೋಣ ಅಂತ ನೋಡ್ತಾ ಇದ್ದೆ. ಇಲ್ಲಿ ಇದು ಲಕ್ಷ್ಮೀ ಗುಡ್ಡ ನರಸಿಂಹಸ್ವಾಮಿ ಅಂತ ಇದೆ ಒಂದು ಲೊಕೇಶನ್ನು. ಕುಣಿಗಲ್ಲಿಂದ ಕರೆಕ್ಟಾಗಿ ಬೆಂಗಳೂರಿಂದ ಕರೆಕ್ಟಾಗಿ ಒಂದು 60 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಅದಕ್ಕೆ ಒಂದ್ಸಲಿ ಒಂದು ರೈಡ್ ಹೋಗ್ಬಿಟ್ಟು ಬರೋಣ. ಅಲ್ಲಿ ಎಷ್ಟು ತಿಂಗಳಾಗಿತ್ತು ನಾನು ಎಲ್ಲೂ ಹೋಗಿಲ್ಲ, ಬರೇ ಮನೆ ಕೆಲಸ ಅದೇ ಆಗೋಗೈತೆ. ಅದಕ್ಕೆ ಸಲಿ ರೈಡಿಗೆ ಹೊಲ್ಟಿದ್ದೀನಿ. ಅಲ್ಲೇ ಲೊಕೇಶನ್ ಹತ್ರನೇ ಇದೀನಿ ಬಿಡಿ. ಇನ್ನೇನಿನ್ನೊಂದು 1.5 ಕಿಲೋಮೀಟರ್ ಆಫ್ ರೋಡ್ ಐತೆ ಅನ್ಕೊಂಡಿನಿ. ಅದೇ ಗಾಡಿ ಎಷ್ಟೊಂದು ದಿವಸ ಆಯ್ತು, ಗಾಡಿಯಲ್ಲಿ ಬೇರೆ ಪ್ರಾಬ್ಲಮ್ ಇತ್ತಲ್ಲ, ಈಗಲೂ ಪ್ರಾಬ್ಲಮ್ ಇದೆ. ಇನ್ನೇನು ಮಾಡೋಣ ಅಂತ ಅದಕ್ಕೆ ಸುಮ್ಮನೆ ಹೊಲ್ಟಿದ್ದೀನಂತ. ಇವಾಗ ನಿಜ ವಿಡಿಯೋಗಳು ನೀಟಾಗಿ ಅಪ್ಲೋಡ್ ಮಾಡ್ತಿಲ್ಲ ಯೂಟ್ಯೂಬ್ಗೆ. ಆಲೇ ಎಷ್ಟು ಒಂದು ತಿಂಗಳ ಹತ್ರ ಆಯಿತು ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ಎಲ್ಲ ಬರೀ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಆಗಿದೆ. ಯಾವುದೋ ಬಾಲಕ್ಲಾವ್ ಹಾಕೊಂಡು ನೀಟಾಗಿ ಮಾತಾಡೋಕ್ಕಾಯ್ತಿಲ್ಲ. ಬಾಲಕ್ಲಾವ ತೆಗಿಬೇಕು, ಅವಾಗಲೇ ನೀಟಾಗಿ ಮಾತಾಡೋಕ್ಕಾಗೋದು. ನಿಮ್ಗೇನು ವಾಯ್ಸ್ ಕೇಳಿಸ್ತೈತೋ ಕೇಳಿಸ್ತಿಲ್ವೋ ನಿಜ ಗೊತ್ತಿಲ್ಲ. ಏನು ಜಾಸ್ತಿ ಅಲ್ಲ ವಿಡಿಯೋ, ಆಲ್ಮೋಸ್ಟ್ 2 ಪ್ಲೇಸ್ ತೋರಿಸ್ತೀನಿ ಇವತ್ತು ಒಂದೇ ವಿಡಿಯೋದಲ್ಲಿ. 2 ಪ್ಲೇಸು ಲೇಟ್ ಗೀಟ್ ಎಲ್ಲ ಮಾಡೋದೇ ಇಲ್ಲ ಬಿಡಿ. ಹಿಂಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗೈತೆ ಒಂಥರ ರೂಟು. ಯಾವುದೋ ಲೊಕೇಶನ್ ನೋಡಿದ ಗುರು, ಮಾತ್ರ ಸಕ್ಕತ್ತಾಗೈತೆ ಒಂಥರ ಲೊಕೇಶನ್ ಇದು. ಏನು ಗುರು ಇಷ್ಟೊಂದು ಕಲ್ಗಳು ಐತಿಲ್ಲಿ. ಇದೆ ಅನ್ಕೋತೀನಿ. ಇದೆ, ಏನಿದೆ ಹೇಳಿ, ಇದು ಸಕ್ಕತ್ತಾಗೈತೆ ಮಾತ್ರ. ಫೋಟೋಶೂಟ್ಗೆಲ್ಲ ಮಾತ್ರ ಸಕ್ಕತ್ತಾಗೈತೆ ಬಿಡಿ ಜಾಗ ಮಾತ್ರ. ಸರಿ, ಇನ್ನೇನು ಇಲ್ಲೇ ವಿಡಿಯೋ ಇದು ಮಾಡ್ತೀನಿ, ತಿರ್ಗಾ ಟಾಪಿಗೆ ಹೋದ್ಮೇಲೆ ತೋರಿಸ್ತೀನಿ. ಬನ್ನಿ ಇನ್ನೇನು ಹೊರಡೋಣ ಟಾಪಿಗೆ. ಇಲ್ಲ ಸ್ವಲ್ಪ ಫೋಟೋ ಗಿಟ ಎಲ್ಲ ತಗೊಂಡೆ. ಜಾಸ್ತಿ ಮಾತೆಲ್ಲ ಆಡೋದು ಬೇಡ, ಆಫ್ ರೋಡಿಂಗ್ ಅಲ್ವಾ, ಆಫ್ ರೋಡಿಂಗ್ ಸ್ವಲ್ಪ ಮಾಡೋಣ. ಇಲ್ಲಿಂದ ರೋಡಾ? ಇಲ್ಲ ರೋಡ್ ಏನಿಲ್ಲ, ಟಾಪ್ ಗಂಟನು. ನಡೀರಿ ಬಿಟ್ರೆ ಗಾಡಿ ಹಿಂದಾಡಿಗೆ ಹೋಗುತ್ತೆ. ಒಂದೇ ಮೂಮೆಂಟ್ ಅನ್ನೋ ಲಟ್ಸರೆ ಮಾತ್ರ ನೀಟಾಗಿ ಹತ್ಕೊಂಡು ಹೋಗ್ಬೋದು. ಹೋಲಿ ಶಿಟ್. ಇನ್ನೂ ಮೇಲ್ಬಿಡು, ಇನ್ನಂಗಿರ್ಬೇಡ ಅವರು ಅವ. ಯಪ್ಪ ಗುರು, ಈ ಜಾಗ ಏನು ಗುರು, ಒಳ್ಳೆ ಜಾಗ ಐತದ ಗುರು. ಯಪ್ಪ ನಿಜ ಏನು ಸಕ್ಕತ್ತಾಗೈತೆ ಗೊತ್ತಾ ಜಾಗ ಇದು. ಕುಣಿಗಲ್ಲಲ್ಲಿ
ಇಲ್ಲ ಕುಣಿಗಲ್ ದೇವಸ್ಥಾನಕ್ಕೆ ಹೋಗ್ತಿರ್ತೀರಲ್ಲ ಹಂಗೆ ದೇವಸ್ಥಾನಕ್ಕೆ ಹೋಗ್ರಿ. ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಏನಿಲ್ಲ, ಜಾಸ್ತಿ ದೂರ ಏನಿಲ್ಲ, ಒಂದು ಮಿನಿಮಮ್ ದೇವಸ್ಥಾನದಿಂದ ಒಂದು 10-15 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಆರಾಮಾಗಿ ಬನ್ನಿ, ಫ್ರೆಂಡ್ಸ್ಗಳ ಜೊತೆ ಬನ್ನಿ. ನಾನು ಎಲ್ಲ ಸಲಿನೂ ಇದೇ ಹೇಳಿರ್ತೀನಿ ಎಲ್ಲ ವಿಡಿಯೋದಲ್ಲಿನೂ, ನಾನು ಬರೋದೇ ಸೋಲೋ. ನೋಡಿ ಇದೇ ದೇವಸ್ಥಾನ. ದೇವಸ್ಥಾನದಲ್ಲೆಲ್ಲ ಏನಕ್ಕೆ ಸುಮ್ಮನೆ ಹೋಗ್ಕೊಂಡಲ್ಲ, ಗಾಡಿ ಇಲ್ಲೇ ಪಾರ್ಕ್ ಮಾಡೋಣ. ತೋರಿಸ್ತೀನಿ, ಈ ಕಡೆ ವ್ಯೂ ಸಿಕ್ಕಿದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ. ಐತೆ ಜಾಗ ಮಾತ್ರ ಸಖತ್ತೈತೆ. ಇನ್ನು ಬೆಳಗ್ಗೆ ಬಂದಿರಿ ಒಳ್ಳೆ ಸನ್ರೈಸು, ಸಾಯಂಕಾಲ ಬಂದರೆ ಸನ್ಸೆಟ್. ಪ್ರತಿಯೊಂದು ಒಂದೇ ಜಾಗದಲ್ಲಿ ಆಗುತ್ತಿದ್ದು. ದೇವಸ್ಥಾನ ಈಗ ಕ್ಲೋಸು, ಆಲ್ಮೋಸ್ಟ್ ಓಪನ್ ಆದರೆ ಒಂದು 11 ಗಂಟೆ ಓಪನ್ ಆಗ್ಬೋದೇನೋ ಇದಷ್ಟು ಮುಂಚೆ ಗೊತ್ತಿರೋ ಪ್ರಕಾರ. ಆಗಿರೋದ್ರಿಂದ ಅಷ್ಟೊಂದು ಕಾಣಿಸಲ್ಲ ನಿಜ ಹೇಳ್ಬೇಕು ಅಂದರೆ. ಸ್ವಾಮಿ ಕಾಪಾಡಪ್ಪ ಅಂತ ಅನ್ಕೊಂಡು ಆ ಕಡೆ ಚೆನ್ನಾಗಿತ್ತು ಬ್ಯಾಕ್ ಸೈಡ್ ಜಾಗ ಮಾತ್ರ. ಇಲ್ಲಿಂದ ಇನ್ನೊಂದು ಐತಿ, ಇಲ್ಲಿಂದ ಅದೊಂದು 15 ಕಿಲೋಮೀಟರ್ಸ್ ಆಗ್ಬೋದೇನೋ ಅಷ್ಟೇ, ಅದೊಂದು 15 ಕಿಲೋಮೀಟ್ರು. ಅದು ಒಂದು ಕಡೆಗೆ ಹೋಗಿ ಚೆನ್ನಾಗೈತೆ. ನನಗೇನಾದ್ರೆ ಆಫ್ ರೋಡಿಂಗ್ ಬೇಕಾಯ್ತಲ್ಲ, ಅದಕ್ಕೆ ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇದೆ ಅಷ್ಟೇ ಆಫ್ ರೋಡಿಂಗು, ಜಾಸ್ತಿ ಏನಿಲ್ಲ. ಅದು ಚೆನ್ನಾಗೈತೆ. ಆ ಲೊಕೇಶನ್ಗೋಸ್ಕರ ತಿರ್ಗಾ ಡೌನಿಗೆ ಇಳಿತಾ ಇದ್ದೀನಿ ಅಷ್ಟೇ. ಇಲ್ಲಿಂದನೂ ಕಾಣಿಸುತ್ತಾ, ಇಲ್ಲಿಂದ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ, ಅಲ್ಲೇ ಚೆನ್ನಾಗೈತೆ. ಆರಾಮಾಗಿ ಬರ್ಬೋದು ಗುರು, ಆರಾಮಾಗಿ ಬೆಳಗ್ಗೆನೆ ಎದ್ಬಿಟ್ಟು ಬಂದ್ಬಿಟ್ರೆ ಆರಾಮ್. ಒಳ್ಳೆ ಜಾಗ, ಚೆನ್ನಾಗೈತೆ ಜಾಗ, ಲೊಕೇಶನ್ನು ಚೆನ್ನಾಗಿಲ್ಲ ಅಂತೇನಿಲ್ಲ, ಚೆನ್ನಾಗಿರುತ್ತೆ. ಚಿಂದಿ ಐತೆ ಮತ್ತು ಲೊಕೇಶನ್ನು. ಆದರೆ ಫಾಗ್, ಈ ಟೈಮಲ್ಲಿ ಫಾಗು ಬೇರೆ, ವಿಂಟರ್ ಸೀಸನಲ್ಲಿ ನೋಡಿ ಇಲ್ಲಿಂದನೇ ಕಾಣಿಸುತ್ತೆ. ನೋಡಿ ಹಿಂಗಿದೆ ನೋಡಿ, ಸಾಕಾಗೈತೆ ಮಾತ್ರ. ತೋರಿಸ್ತೀನಿ ಇದು ಏನು ಸಖತ್ತಾಗೈತೆ. ಇದು ನಾನು ಕಾಲು ಎಟ್ಟಿರ್ಸಲ್ಲ ಈ ಗಾಡೀಲಿ, ಎಲ್ಲರೂ ಇನ್ನೊಂದು ಮುಂದೆ ಹಾಕತ್ತೀನಿ. ಫೋಟೋ ತೆಗಿಯೋಕ್ಕೂ ಯಾರೂ ಇಲ್ಲ ಅಂತ ಇದರಲ್ಲಿ ಇದ್ದೀನಿ. ಒಬ್ಬನೇ ಬಂದರೆ ಇದೊಂದು ಗೋಳು ಗುರು. ಹಿಂದಡಿಯಲಿಕ್ಕೂ ಆಗಲ್ಲ, ಸಪೋರ್ಟಿಗೆ ಇಲ್ಲ, ಅದಕ್ಕೆ ಇನ್ನೊಂದು ಲೊಕೇಶನ್ಗೆ ಹಂಗೆ ಹೋಗ್ಬಿಡೋಣ ಸೀದಾ ಅಂತ. ಟೈರಲ್ಲಿ ಏರ್ ಬೇರೆ ಇಲ್ಲಪ್ಪ, ಅದೇ ಬೇಜಾರು. ಏರ್ ಬೇರೆ ಒರೆಸ್ಬೇಕು. ಲೊಕೇಶನ್ ಮಾತ್ರ ಚೆನ್ನಾಗೈತೆ ಮಾತ್ರ, ನಿಜ. ಇದೇನು ಇದು ಮಾಡಲ್ಲ,
ಸಾಯಂಕಾಲ ಟೈಮ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ದೇವಸ್ಥಾನ ಆಲ್ಮೋಸ್ಟ್ ಓಪನ್ ಆಗೋದು 10 ಗಂಟೆ 9 ಗಂಟೆ ಮೇಲೇನೆ. ಶನಿವಾರ ಬೇರೆ ಅವತ್ತು ಪೂಜೆ ಬೇರೆ ನಡೀತತೆ ಅನ್ಸುತ್ತೆ. ಸರಿ, ಇನ್ನೇನು ಬನ್ನಿ. ಒಬ್ಬನೇ ಬಂದಿದ್ದೀನಲ್ಲ, ಅದೊಂದೇ ಇದು ಅಷ್ಟೇ ಕಾರಣ. ಏನು ಜಾಸ್ತಿ ಆಯ್ತು ಏನಿರುತ್ತೆ, ನಮ್ಮ ಫೋಟೋ ಗಿಟ ಎಲ್ಲ ಏನಿರೋದು. ಆರಾಮಾಗಿ ಸೋಲು ಬಂದು ಪೀಸಾಗಿ, ಒಬ್ಬರು ಇಲ್ಲ ಜನ ಮಾತ್ರ ಆರಾಮಾಗಿ ಬರ್ಬೋದು ನೀವು. ಏನು ಇದೇನೆ ತಲೆ ಕೆಡ್ಸ್ಕೊಂಡಿಲ್ಲ, ಒಬ್ಬರೇ ಬರ್ತೀನಿ ಅಂದ್ರೂ ಫುಲ್ ಪೀಸಾಗಿರುತ್ತೆ. ಏನು ನೀವೇನು ಅಯ್ಯೋ ಅಷ್ಟು ಜನ ಇರ್ತಾರೆ ಇಷ್ಟು ಜನ ಇರ್ತಾರೆ ಅದೆಲ್ಲ ಏನಿಲ್ಲ. ಬೆಳಗ್ಗೆ ಬಂದರೆ ಒಳ್ಳೆ ಇದು ನಿಮ್ಗಂತೂ. ಆರಾಮಾಗಿ ಒಬ್ಬರೇ ಇರ್ತೀರ, ಪೀಸಾಗಿ ಬಂದು. ನನಗೆ ಇಷ್ಟ ಆಯಿತು ಲೊಕೇಶನ್ ಮಾತ್ರ. ಆಫ್ ರೋಡಿಂಗು ಸಾಕು. ನಾರ್ಮಲ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಓಕೆ. ಇದು ಅದೇ ಬೀಸ್ಟ್ ಇದು ಹೆಂಗೆ ಅಂದರೆ ಗಟ್ಟಿ ಥರನೂ ಇಲ್ಲ, ಇದು ಇಲ್ಲ, ಸ್ಟ್ಯಾಂಡ್ ಅಲ್ಲ, ಅಷ್ಟೇ ಕಲ್ಲು ಎಳ್ದು ಬಿಡ್ತದೆ ಸೈಡಿಗೆ ಗಾಡಿ ಮಾತ್ರ. ಬರೇ ಕಲ್ಗಳೇ, ಸಣ್ಣ ಸಣ್ಣ ಕಲ್ಗಳವೆ ಮಾತ್ರ. ಅಯ್ಯಪ್ಪ, ಏನು ದಪ್ಪ ಕಲ್ಲೆಲ್ಲ ಹೊಡಿತಲ್ಲ ಬರೀ ಇದು. ನೋಡಿ ಸಕ್ಕತ್ತಾಗೈತೆ ಮಾತ್ರ. ಜಾಗ ಮಾತ್ರ ಅಲ್ಟಿಮೇಟ್ ಇದಂತೂ. ಒಳ್ಳೆ ಫೋಟೋ ಶೂಟ್ ಮಾಡಕ್ಕೆ ಮಾತ್ರ ಒಳ್ಳೆ ಜಾಗ ಇದಂತೂ. ಬಂದು 2ನೇ ಲೊಕೇಶನ್ನು ಬಂದೆ. ಕ್ಯಾಮ್ರಾ ಬೇರೆ ಆಫ್ ಆಗೋಯ್ತು, ಬ್ಯಾಟ್ರಿ ಬೇರೆ ಆಗೋಗ್ಬಿಟ್ಟಿದೆ, ಬ್ಯಾಟ್ರಿ ಚಾರ್ಜ್ ಇಲ್ಲ. ಅದಕ್ಕೆ ಇನ್ನೇನು ಸುಮ್ಮನೆ ಟಾಪಿಗೆ ಬಂದು ಮೊಬೈಲಲ್ಲಿ ಒಂದು ನಿಮಿಷ ವೀಡಿಯೋ ಮಾಡಿಬಿಟ್ಟೆ ಸುಮ್ಮನೆ ಇದು ಮಾಡೋಣ, ಎಂಡ್ ಮಾಡೋಣ ವೀಡಿಯೋ ಅಂತ ಹೇಳ್ಬಿಟ್ಟು ಇದು ಬಂದೆ. ವ್ಯೂ ಮಾತ್ರ ಚೆನ್ನಾಗೈತೆ, ಬೆಟ್ಟನೂ ಚೆನ್ನಾಗೈತೆ, ಆಫ್ ರೋಡಿಂಗು ಒಳ್ಳೆ ಚೆನ್ನಾಗೈತೆ, ಆರಾಮಾಗಿ ಬರ್ಬೋದು ನೀವಂತೂ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಈಗ ಒಂದು 5 ಜನ ರೈಡರ್ಸ್ ಸಿಕ್ಕಿದ್ರು, ಅವರೇ ಮಾತಾಡ್ಸಿದ್ರು. ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅವ್ರ ಹತ್ರ. ಅದ್ರಲ್ಲಿ ಚೆನ್ನಾಗಿತ್ತು ಅವ್ರ ಜೊತೆನೂ ಒಂಥರ ಮಾತಾಡಿ, ಅವರೇ ಮಾತಾಡ್ಸಿದ್ರು. ಅದು ಬೇರೆ. ಇಲ್ಲೇ ದೇವಸ್ಥಾನ ಕ್ಲೋಸು ಆಲ್ಮೋಸ್ಟು. ಇಲ್ಲೇ ಒಂಥರ ಪಾಂಡ್ ಥರ ಐತೆ, ಕಟ್ಟೆ ಥರ. ಇನ್ನೇನು ನಾನು ಇಲ್ಲೇ ವೀಡಿಯೋ ಎಂಡ್ ಮಾಡ್ತೀನಿ. ಇನ್ನೇನು ಬರ್ಬೇಕಾದ್ರೆ ರೋಡ್ ಚೆನ್ನಾಗಿತ್ತು, ಆಫ್ ರೋಡಿಂಗು ಅದು ಸಿಗಲೇ ಇಲ್ಲ ನನಗೆ ಅದು ಮಾಡೋಕ್ಕೆ ಅಂತ. ವೀಡಿಯೋ ನೋಡಿದ್ರೆ ಸ್ವಿಚ್ ಆಫ್, ಅಲ್ಲೇ ಕ್ಯಾಮ್ರಾನೇ ಸ್ವಿಚ್ ಆಫ್ ಆಗ್ಬಿಟ್ಟೈತೆ, ಚಾರ್ಜರ್ ಬೇರೆ ಇರಲಿಲ್ಲ. ಇನ್ನೇನು ಸರಿ, ನಾನು ಸಿಗ್ತೀನಿ ಇನ್ನೇನು ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೇನು ಸರಿ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.